ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಕ್ಚುಲಿ ನಾವು ಇವತ್ತು ಊರಲ್ಲಿದ್ದೀವಿ. ಯಾಕೆ ಅಂತಂದರೆ ಇವತ್ತು ಪುಷ್ಪಗಿರಿಯಲ್ಲಿ ನಮ್ಮ ಮನೆ ದೇವ್ರ ಜಾತ್ರೆ ಇತ್ತು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಊರಿಗೆ ಬಂದಿದ್ದೀವಿ. ಸೊ ಇವತ್ತಿನ ವ್ಲಾಗಲ್ಲಿ ನಮ್ಮೂರ ಜಾತ್ರೆ ಹೇಗಿರುತ್ತೆ, ನಮ್ಮ ಮನೆಯಲ್ಲಿ ಜಾತ್ರೆ ಪ್ರಯುಕ್ತ ಹೇಗೆಲ್ಲ ಪೂಜೆ ತಯಾರಿ ಇರುತ್ತೆ, ಹೇಗೆಲ್ಲ ಜಾತ್ರೆಯಲ್ಲಿ ಇವತ್ತು ಎಂಜಾಯ್ ಮಾಡ್ತೀವಿ, ಅದ್ರ ಬಗ್ಗೆ ಇವತ್ತಿನ ವ್ಲಾಗಲ್ಲಿ ನೋಡೋಣ. ಮತ್ತು ಯಾಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಜಾತ್ರೆ ಅಂದರೆ ಯಾರಿಗೆ ಖುಷಿ ಇರಲ್ಲ ಹೇಳಿ? ಎಲ್ಲರ ಮನೆಯಲ್ಲೂ ಜಾತ್ರೆ ಜಾತ್ರೆ ಅಂತ ಅಂದ್ಕೊಂಡು ಸಡಗರ ಸಂಭ್ರಮ ಮನೆ ಮಾಡಿರುತ್ತೆ. ಹಾಗೆಯೇ ನಮ್ಮ ಮನೆಯಲ್ಲೂ ಕೂಡ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತ ಎಲ್ಲರೂ ಸೇರಿ ಕೆಲಸಗಳನ್ನೆಲ್ಲ ಮಾಡಿಕೊಂಡು, ಅದರಲ್ಲೂ ನಮ್ಮ ಹೇಮಲ್ಗಾಗಲಿ ನಮ್ಮ ಚರಿತ್ಗಾಗಲಿ ಫುಲ್ಲು ಖುಷಿ. ಯಾವುದೇ ಹಬ್ಬ ಆಗಲಿ ಜಾತ್ರೆ ಆಗಲಿ ಮನೆ ಮುಂದೆ ಸಗಣಿಯಲ್ಲಿ ಸಾರಿಸ್ಬಿಟ್ಟು ರಂಗೋಲಿ ಹಾಕಲಿಲ್ಲ ಅಂತ ಅಂದರೆ ಅದು ಹಬ್ಬನೇ ಅಲ್ಲ ಅಂತ ಅನಿಸ್ಬಿಡುತ್ತೆ. ಸೊ ಹಾಗೆಯೇ ನಾನು ನೈಟೇ ರಂಗೋಲಿ ಎಲ್ಲ ಹಾಕ್ತೆ. ಬೆಳಗ್ಗೆ ತುಂಬ ಕೆಲಸ ಇರುತ್ತೆ ಬೇರೆ ಎಲ್ಲ. ಸೊ ಹಾಗಾಗಿನೇ ಮನೆ ಮುಂದೆ ಮಾತ್ರ ನೈಟು ಸಗಣಿಯಲ್ಲೆಲ್ಲ ಸಾರಿಸಿ ನೀಟಾಗಿ ರಂಗೋಲಿ ಹಾಕ್ತೆ. ಮಾರ್ನಿಂಗ್ ಮಾತ್ರ ಬಾಗಿಲು ಮುಂದೆ ಈ ಥರ ಸಿಂಪಲಾಗಿ ರಂಗೋಲಿ ಹಾಕ್ತೆ. ನನಗೆ ರಂಗೋಲಿ ಹಾಕೋಕೆ ಅಷ್ಟು ಚೆನ್ನಾಗಿ ಬರಲ್ಲ, ಬಂದಿದ್ರಲ್ಲಿ ಹೆಂಗೋ ನೀಟಾಗಿ ಸ್ವಲ್ಪ ಹಾಕಿದ್ದೀನಿ. ಸೊ ಇದು ನಮ್ಮನೆ ಹಿಂದೆ ಇರೋ ಗಿಡಗಳು. ನಮ್ಮನೆಗೆ ಪೂಜೆಗೆ ಏನು ಬೇಕು ಹೂವು ಎಷ್ಟು ಸಖತ್ತಾಗಿ ಹರಳುತ್ತೆ ಅಂದರೆ 3 ರಿಂದ 4 ಥರದ ದಾಸವಾಳ ಎಲ್ಲ ಇದೆ. ನಮ್ಮ ಮಾವ ಚೆನ್ನಾಗಿ ಬೆಳೆಸಿದ್ದಾರೆ. ಹಾಗೆಯೇ ಮನೆಯೆಲ್ಲ ಮಡಿ ಮಾಡಿಕೊಂಡು, ದೇವ್ರ ಮನೆಯೂ ಮಡಿ ಮಾಡಿಕೊಂಡು ನಾನು ಇವಾಗ ಪೂಜೆನ ಸ್ಟಾರ್ಟ್ ಮಾಡಿದೆ. ನಮ್ಮ ಊರಲ್ಲೆಲ್ಲ ಹೇಗಿರುತ್ತೆ ಅಂತ ಅಂದರೆ ಸಂಜೆ ದೇವಸ್ಥಾನದಲ್ಲಿ ಉತ್ಸವ ಎಲ್ಲ ಸ್ಟಾರ್ಟ್ ಆಗೋಗುತ್ತೆ. ಸೊ ನಾವು ಮಾರ್ನಿಂಗೇ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಏನು ಹಬ್ಬ ಮಾಡಿರ್ತೀವಿ ಅದನ್ನು ನಮ್ಮ ಮನೆ ದೇವರ ಹೆಸರಲ್ಲಿ ನೈವೇದ್ಯ ಮಾಡಿ ಆಮೇಲೆ ಸಂಜೆ ನಾವು ದೇವಸ್ಥಾನಕ್ಕೆ ಉತ್ಸವ ಜಾತ್ರೆಗೆ ಅಂತ ಹೋಗ್ತೀವಿ. ಸೊ ನೋಡಿ ನಮ್ಮ ಮನೇಲಿ ಎಷ್ಟು ಥರದ್ದು ತಿಂಡಿ ಮಾಡಿದ್ದೀವಿ ಅಂತ ಹಬ್ಬಕ್ಕೆ ಅಂತ. ಸೊ ನೀಟಾಗಿ ಅದನ್ನೆಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಎಲ್ಲರೂ ಹಾಗೆಯೇ ನೈವೇದ್ಯನ ತಿಂದ್ಕೊಂಡು ಹಾಗೆ ಮನೆಯಲ್ಲೇ ನನ್ನ ಮಕ್ಕಳು ಒಂದು ಸ್ವಲ್ಪ ಟೈಮ್ ಆಟ ಆಡಿದ್ವಿ. ಇಲ್ಲಿ ಮನೆಯಲ್ಲಿ ಅವ್ರಿಗೆ ತುಂಬ ಜಾಗ ಇದೆ, ತುಂಬ ಸ್ಪೇಸ್ ಇದೆ ಆಟ ಆಡೋದಕ್ಕೆ. ಸೊ ಹಾಗಾಗಿ ಅವನಿಗಂತೂ ನಮ್ಮ ಹೇಮಲ್ಗೆ ತುಂಬ ಖುಷಿ, ನಮ್ಮ ಚರಿತ್ಗೂ ಅಷ್ಟೇ. ಇವನು ಹೇಮಲ್ ಅಂತೂ ಎಲ್ಲೇ ಹೋದ್ರೂ ಅಲ್ಲಿ ಅವನದೊಂದು ಏನಾದರೂ ಒಂದು ಥಿಂಗ್ಸ್ ಇದ್ದೇ ಇರುತ್ತೆ. ಈ ಸೈಕಲ್ ಅಂತೂ ಅವ್ನು ಚಿಕ್ಕವನಿದ್ದಾಗ ತೊಗೊಂಡಿದ್ದು. ಅವ್ನು ಊರಿಗೆ ಹೋದಾಗ ಅಲ್ಲೇ ಆಟ ಆಡೋದು, ಮತ್ತು ಇಲ್ಲಿ ಬೆಳಗಾವಿಯಲ್ಲಿದ್ದಾಗ ಅವನದು ಥಿಂಗ್ಸ್ ಇಲ್ಲೊಂದು ಸ್ವಲ್ಪ ಇದೆ. ಸೊ ಅವ್ನು ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಒಂದು ಥಿಂಗ್ಸ್ಗಳಿದೆ. ಸೊ ಅದೇನು ಚಿಂತೆ ಇಲ್ಲ ಆಟ ಆಡೋದಕ್ಕೆ. ಏನೋ ನಿಂದು ಇಲ್ಲಿ ನೋಡೋ, ಇಲ್ಲಿ ಅದೇನೋ ಏನು ಮಾಡ್ತಿದೀಯೋ? ನಾವಿವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಹೇಳೋ? ಹೋಗ್ಲಿ. ಐಸ್ ಕ್ರೀಮ್ ನೋಡಿ, ಐಸ್ ಕ್ರೀಮ್ ಬೇಕಂತ ಇವರಿಗೆ. ಇವಾಗ ಅದಕ್ಕೆ ನಾವು ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ? ಐಸ್ ಕ್ರೀಮ್ ತಿನ್ನೋಕ್ಕೆ ಐಸ್ ಕ್ರೀಮ್ ಪಾರ್ಲರಿಗೆ ಹೋಗ್ತಾ ಇದ್ದೀವಿ. ಹೇಳಿ ಇವಾಗ. ಹೇಳು ಚಂದು ಸೇರ್ಸಿಗೆ ಚೆನ್ನಾಗಿರುತ್ತೆ ಕರಿ. ಚಂದು ಬಾಯಿಲೆ ಚಂದು. ಹಾಯ್ ಫ್ರೆಂಡ್ಸ್, ಇಲ್ಲೊಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವ್ರ ಮುಖನೇ ತೋರಿಸ್ತಿಲ್ಲ. ನೋಡಿ 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 ನೋಡಿ. ಬೇಡ ಪ್ಲೀಸ್. ಹೇಮಲ್, ಹೇಳಿ ಹೇಮಲ್. ಏನು ಹೇಮಲ್? ನಾವೆಲ್ಲಿಗೆ ಹೋಗ್ತಿದ್ದೀವಿ ಇವಾಗ? ಎಲ್ಲಿಗೆ ಹೋಗ್ತಿದ್ದೀವಿ? ಜಾತ್ರೆ. ಚಂದುದ ನಿಂದ ಚಂದುದಾ? ಚಾಕ್ಲೇಟ್ ಇದೆ, ಚಾಕ್ಲೇಟ್ ತಿನ್ಬಿಡೋಣ ಆಮೇಲೆ. ಚಾಕ್ಲೇಟ್ ಇಲ್ಲ, ಅಲ್ಲಿ ಕೊಡಿಸ್ತೀನಿ ಬಾ. ಐಸ್ ಕ್ರೀಮ್ ಕೊಡಿಸ್ತೀನಿ. ಐಸ್ ಕ್ರೀಮ್ ಕೊಡಿಸ್ತೀನಿ. ಕೊಡಿ, ನಂಗೆ ಎಷ್ಟು ಕೊಡ್ತೀರಾ? ಐಸ್ ಕ್ರೀಮ್ ಏನಕ್ಕಿದು? ಏನಂತಾಗ? ಓಕೆ, ಥ್ಯಾಂಕ್ ಯು. ನಂಗೆ 500. ಎಮಲ್ಗೆ? ಇದ್ಯಾರಿಗೆ? ಏಬಲ್ಗೆ 200 ಓನ್ಲಿ.
ಏಮಲ್ ನಿಂಗೆ 200ಗೆ ಏನು ಬರುತ್ತೆ ಅದು ಮಾತ್ರ ತಗೋಬೇಕು. ಓಕೆ ಕಾರು 200ಗೆ ಎರಡು ಬರಲ್ಲ. ಕಾರ್ ಬೇಕಾ ಚಾಕ್ಲೇಟ್ ಬೇಕಾ? ಇಟ್ಕೊಂಡಿರೋ ಚೇಂಜ್ ಅಲ್ಲ. ಹೌದಾ. ನಾವು ರೆಡಿ ಎಲ್ಲ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಆ್ಯಕ್ಚುಲಿ ಬೆಟ್ಟದ ಮೇಲ್ಗಡೆ ದೇವಸ್ಥಾನ ಇರೋದು. ಅಲ್ಲಿ ನಮ್ಮದು ಓನ್ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಿದ್ರೆ ಜಾಗ ಸಾಕಾಗಲ್ಲ. ಹಾಗೆಯೇ ಹೋಗೋದಕ್ಕೆ ಬರೋದಕ್ಕೆ ಎಲ್ರಿಗೂ ಹಿಂಸೆ ಆಗಬಾರ್ದು ಅಂತ ಬಸ್ಸಿನ ವ್ಯವಸ್ಥೆ ಮಾಡಿದರು. ಸೊ ನಾವು ಬಸ್ಸಲ್ಲಿ ಬೆಟ್ಟದ ಮೇಲ್ಗಡೆ ಹೋದ್ವಿ. ನಾವು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಎಲ್ಲ ಹಾಕಿದ್ರು ಅಂತ ಅಂದರೆ ಆಮೇಲೆ ಆ ಲೈಟಿಂಗ್ಸ್ ಎಲ್ಲ ನೋಡಿ ಫುಲ್ ದೇವಸ್ಥಾನ ಎಲ್ಲ ಜಗಮಗ ಜಗಮಗ ಅಂತ ಹೊಳಿತಿತ್ತು. ಅದನ್ನು ನೋಡಿಬಿಟ್ಟು ನನಗೆ ನೆನಪಾಗಿದೆ, ನಾವು ಚಿಕ್ಕವರಿದ್ದಾಗ ನಂಗೆ ಅದು ಬೇಕು ಇದು ಬೇಕು ಅಂತ ಹಠ ಮಾಡಿ ತೆಗೆಸ್ಕೊತಿದ್ದೆ ನೆನಪಾಗಿತ್ತು. ಮತ್ತು ಹಾಗೆಯೇ ಅಲ್ಲಿ ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ರು. ನಾವು ಹೋಗೋಷ್ಟರೊಳಗಡೆ ಇನ್ನೇನು ಮುಗಿಯೋ ಹಂತಕ್ಕೆ ಬಂದಿತ್ತು. ಸೊ ನಾವು ಹೋದ್ವಿ, ಒಂದು 3 ಸಾಂಗ್ ಏನೋ ಅಷ್ಟೇ ಆಯಿತು, ಅದನ್ನು ನೋಡ್ಕೊಂಡ್ವಿ. ಆಮೇಲೆ ಉತ್ಸವ ಸ್ಟಾರ್ಟ್ ಆಗುತ್ತೆ ದೇವ್ರದ್ದು ಅಂತ ಆ ಕಡೆ ಬಂದ್ವಿ. ಒಟ್ಟಿನಲ್ಲಿ ಹೇಳಬೇಕು ಅಂತ ಅಂದರೆ ಇಡೀ ಪುಷ್ಪಗಿರಿ ಬೆಟ್ಟನೇ ಮದುವೆ ಹೆಣ್ಣು ಥರ ಅಲಂಕಾರ ಮಾಡಿಕೊಂಡು ಸಖತ್ತಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು. ಆಮೇಲೆ ದೇವ್ರನ್ನ ಉಯ್ಯಾಲೆ ಮೇಲೆ ಕೂರಿಸಿ ತೂಗ್ತಿದ್ರು. ನಾನಂತೂ ಇದನ್ನು ನೋಡಿದ್ದು ಫಸ್ಟ್ ಟೈಮ್. ನನಗೆ ಈ ಥರ ದೇವ್ರನ್ನ ಉತ್ಸವ ಮಾಡ್ತಾರೆ ಅಂತಲೂ ಗೊತ್ತಿರಲಿಲ್ಲ. ನಾನು ಈ ಜಾತ್ರೆಗೆ ಮದುವೆಗಿಂತ ಮುಂಚೆನೂ ತುಂಬ ಸಲ ಬಂದಿದ್ದೀನಿ. ಬಟ್ ನೈಟ್ ಟೈಮ್ ನಾನು ಈ ಥರ ಉತ್ಸವ ಏನೂ ನೋಡಿರಲಿಲ್ಲ. ಬಟ್ ನನಗೆ ಇದು ಫಸ್ಟ್ ಟೈಮ್ ನೋಡಿದ್ದು. ಏನೋ ಒಂಥರ ಖುಷಿ ಆಯಿತು. ಹಾಗೆಯೇ ಮನಸ್ಸಲ್ಲಿ ಭಕ್ತಿಯಿಂದ ಬೇಡ್ಕೊಂಡೆ. ಆಮೇಲೆ ಈ ಥರ ರಂಗೋಲಿನ ಹಾಕಿ ದೀಪ ಹಚ್ಚಿದ ತಕ್ಷಣವೇ ಹೆಂಗಾಯಿತು ಅಂತ ಅಂದರೆ ನನಗೆ ಇಮ್ಯಾಜಿನ್ನು ಮಾಡ್ಕೊಂಡಿರಲಿಲ್ಲ ನಾನು. ಈ ಥರ ಫುಲ್ ಆ ರಂಗೋಲಿ ಸುತ್ತ ಈ ಥರ ಬೆಂಕಿ ಬರುತ್ತೆ ಅಂತ. ಯಪ್ಪ, ನೋಡಿದ್ರೆ ಮೈ ರೋಮಾಂಚನ ಆಗ್ತಿತ್ತು. ನನಗಂತೂ ಸೇಮ್ ಕಾಂತಾರ ಮೂವಿ ವೈಬ್ ಥರನೇ ಅಂತ ಅನಿಸ್ತಿತ್ತು. ಆ್ಯಕ್ಚುಲಿ ಇನ್ನು ದೇವ್ರ ಮೆರವಣಿಗೆ ಎಲ್ಲ ಇತ್ತು. ಬಟ್ ಚರಿತು ಮತ್ತು ಹೇಮಲ್ಗೆ ನಿದ್ದೆ ಬಂದಿತ್ತು ಅಂತ ಅನಿಸುತ್ತೆ. ಸ್ವಲ್ಪ ಕಿರಿಕಿರಿ ಮಾಡ್ತಿದ್ರು. ಸೊ ಹಾಗಾಗಿ ನಾವು ಅರ್ಧಕ್ಕೇ ಬಿಟ್ಟು ಹೋಗಿ ಊಟ ಮಾಡಿಕೊಂಡು ಅಲ್ಲೇ ಊಟದ ವ್ಯವಸ್ಥೆನೂ ಇತ್ತು. ಎಷ್ಟು ಜನ ಬಂದ್ರೂ ಅಷ್ಟು ಜನಕ್ಕೆಲ್ಲ ಊಟದ ವ್ಯವಸ್ಥೆ ಇತ್ತು. ಹೋಗಿ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೋಗೋ ಅಷ್ಟರೊಳಗಡೆ 12-12:30 ಆಗೋಗ್ಬಿಟ್ಟಿತ್ತು. ನೆಕ್ಸ್ಟ್ ಡೇ ನಾವು ಇನ್ನೊಂದು ದೇವಸ್ಥಾನದ ಜಾತ್ರೆನೂ ಇತ್ತು, ಹುಲಿಕಲ್ಲೇಶ್ವರ ಅಂತ. ನಾವು ಪುಷ್ಪಗಿರಿಯಲ್ಲಿ ಇರೋ ದೇವರು ಮತ್ತು ಹುಲಿಕಲ್ಲೇಶ್ವರ ದೇವರು ಇಬ್ಬರೂ ಅಣ್ಣ ತಮ್ಮ. ಸೊ ಎರಡೂ ದೇವಸ್ಥಾನದ್ದು ಜಾತ್ರೆ ಒಂದೇ ದಿನ ಇರುತ್ತೆ. ಹಾಗಾಗಿ ನಾವು ಒಂದಿನ ಪುಷ್ಪಗಿರಿಗೆ ಹೋದರೆ ಒಂದಿನ ಹುಲಿಕಲ್ಲೇಶ್ವರಕ್ಕೆ ಹೋಗ್ತೀವಿ. ಸೊ ಆ ದೇವಸ್ಥಾನಕ್ಕೆ ಹೋಗೋದಿದ್ದರಿಂದ ನಾವು ಇಲ್ಲಿಗೆ ಈ ಜಾತ್ರೆನ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗು ಬೇಗನೆ ಎದ್ದು ರೆಡಿ ಆಗಿಬಿಟ್ಟು ನಾನು ಇನ್ನೊಂದು ದೇವಸ್ಥಾನ ಅಂತ ಹೇಳಿದ್ನಲ್ಲ, ಹುಲಿಕಲ್ಲೇಶ್ವರ, ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನನ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಹಲ್ಲಕ್ಕೆ ಕೂತ್ಕೊಂಡು ಅಲ್ಲಿಂದ ಮುಂದೆ ಬಂದರೆ ಒಂದು ಕೆರೆ ಇದೆ. ಅಲ್ಲಿ ತೆಪ್ಪನ ಮಾಡ್ತಾರೆ ದೇವ್ರನ್ನ ಕೂರಿಸಿ. ಸೊ ಅದು ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೋಡೋದಕ್ಕೆ ಅಂತ ಹೋದ್ವಿ. ತೆಪ್ಪೋತ್ಸವನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗೇ ಆಯಿತು. ನೀವೇ ನೋಡ್ತಿರ್ಬೋದು ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದೆಲ್ಲ ತೆಂಗಿನ ಗರಿಯಲ್ಲಿನೇ ಮಾಡಿರೋದು ಅಲಂಕಾರನ. ಅದಾದಮೇಲೆ ಕೆಳಗಡೆ ಹೂವೆಲ್ಲ ಮುಡಿಸಿದ್ದಾರೆ. ತುಂಬ ಚೆನ್ನಾಗಿತ್ತು. ಅದನ್ನು ಸಹ ನೋಡಿಕೊಂಡು ಅಲ್ಲಿಂದ ಡೈರೆಕ್ಟು ನಾವು ಎಕ್ಸಿಬಿಷನ್ಗೆ ಹೋದ್ವಿ. ಎಕ್ಸಿಬಿಷನ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗುತ್ತೆ. ಆದರೆ ನಮ್ಮ ಹೇಮಲ್ಗೆ ಮಾತ್ರ ಇಷ್ಟ ಆಗಲ್ಲ. ಅವನಂತೂ ಯಾವ ಆಟನೂ ಆಡಲಿಲ್ಲ. ಕೂತ್ಕೊಳ್ಳೋ ಅಂತ ಅಂದ್ರೂ ಕಾರ್ ಒಳಗಡೆ ಕೂತ್ಕೊಳ್ಳಿಲ್ಲ. ಸೊ ಇರಲಿ ಬಿಡು ಅಂತ ಅಂದ್ಕೊಂಡು ಅವನನ್ನು ಅವ್ರ ಪಪ್ಪನ ಹತ್ರನೇ ಬಿಟ್ಬಿಟ್ಟು ನಾನು ಮಾತ್ರ ಆಟ ಆಡೋಕ್ಕೆ ಹೋಗಿದ್ದೆ. ನನಗಂತೂ ಇದೆಲ್ಲ ತುಂಬ ಇಷ್ಟ, ಮಿಸ್ಸೇ ಮಾಡಲ್ಲ. ಸಖತ್ ಅಂದರೆ ಸಖತ್ತು ಎಂಜಾಯ್ ಮಾಡಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಊರಿಗೆ ಬಂದಿದ್ದೆ ಜಾತ್ರೆಗೋಸ್ಕರ. ಸೊ ಎಂಜಾಯ್ ಮಾಡದೆ ಇರೋಕ್ಕಾಗುತ್ತಾ? ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ. ಒಟ್ಟಿನಲ್ಲಿ ನಾವು ಊರಿಗೆ ಬಂದು ಜಾತ್ರೆ ಅಂತೂ ಮುಗಿಸಿದ್ವಿ, ಖುಷಿಯಾಗಿ ಮುಗಿಸಿದ್ವಿ. ನಮ್ಮ ಹೇಮಲ್ ನೋಡಿ ಆಟ ಆಡೋ ಅಂತಂದರೆ ಆಟ ಆಡಲಿಲ್ಲ. ಅಲ್ಲಿ DJ ಸಾಂಗ್ ಹಾಕಿದ್ರು, ಹೋಗ್ತಾನೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ದಾನೆ. ಅವನಿಗೆ ಇದೆಲ್ಲ ಇಷ್ಟ ಆಗುತ್ತೆ. ಸೊ ಆಟ ಆಡೋದು ಮಾತ್ರ ಆಗಲ್ಲ. ಎಲ್ಲೇ DJ ಸಾಂಗ್ ಕೇಳಿ ಡ್ಯಾನ್ಸ್ ಮಾಡೋದನ್ನೇ ಅವನು, ಅದು ಅವನಿಗೆ ತುಂಬ ಇಷ್ಟ. ಅಂತೂ ಇಂತೂ ಜಾತ್ರೆನ ಮುಗಿಸೇ ಬಿಟ್ವಿ. ಇಷ್ಟು ಬೇಗ ಮುಗ್ದೋಯ್ತಲ್ಲಪ್ಪ 3 ದಿನ ಅಂತ ಅನಿಸ್ತಿತ್ತು. ಸೊ ಬೇಜಾರಲ್ಲೇ ಜಾತ್ರೆ ಮುಗಿಸ್ಕೊಂಡು ಊರಿಗೆ ಬಂದ್ವಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗು. ನಮ್ಮೂರ ಜಾತ್ರೆ ವ್ಲಾಗು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.